ಸುಮ್ಮನೆ ಬಿಡಪ್ಪ, ಸುಮ್ಮನೆ ಯಾಕೆ ನಮ್ಮನ್ನ ವಹಿಸಿ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ರೀಲ್ಸ್ ನೋಡಿರ್ತೀರಿ, ನಂದು ವ್ಲಾಗ್ಸ್ ಎಲ್ಲ ನೋಡ್ತಿರ್ತೀರಪ್ಪ ಅಂತಂದ್ರೆ ನೋಡಿರ್ತೀರಿ. ನಾನು ಹಾಕಿದ್ದೀನಿ ಅಮ್ಮ ನೀನು ನಮಗಾಗಿ. ಹಾಯ್ ಗೈಸ್, ನಮಸ್ಕಾರ, ಲವ್ ಲಾಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನೆನ್ನೆ ಬೇರೆ ಲೇಟಾಗಿ ಬಂದ್ಬಿಟ್ಟಿದ್ದೀನಿ ಮನೆಗೆ. ನೆನ್ನೆ ಬೇರೆ ನಮ್ಮಮ್ಮ ಮಕ್ಕಕ್ಕೆ ಒಗ್ದು ಉಪ್ಪಿನಕಾಯಿ ಹಾಕ್ಬಿಟ್ಟೈತೆ. ಫ್ಲಾಶ್ ಬ್ಯಾಕ್. ಅಲ್ಲೇ ಮಡಿಕೊಂಡಿಲ್ವಾ ಚೊಂಬ? ನೀರಿಲ್ಲ ಕರಿ, ಕೈ ತೊಳೆಯೋ ಕೊಡು, ಕುಡಿ. ನೀರ್ ಅಲ್ಲೇ ಐತಲ್ಲ, ಅದರಲ್ಲೇ ತೊಳೆ. ನಾಟಕ ಆಡ್ತಾಳ ನಮ್ಮಮ್ಮಿ. ಜಿಮ್ಗೆ ಹೋಗ್ಬಾರ್ದಂತೆ, ಸಣ್ಣ ಆಗತ್ ಬಿಡುವ ನಾನು. ಸ್ಯಾಟ್ ಅಂತ ನೀನು ಆಗ್ಲಿ ಏನೋ ಕಿತ್ತಿ ಬಿಡಿ ಆಗ್ತಾವನೆ. ಅಲ್ಲ ಏನಾರ ಉಂಡ್ರಿ ಸಾತೋಯ್ತಾ, ಯಾವನಾರ ಉಂಟಾನೆ ಹೋಗ್ರಿ. ಅದೇನೋ ಅನ್ನ ಉಂಡ್ರಿ ಅಂದ್ರೆ ತಿನ್ನೋ ನಿಮ್ಗೆಲ್ಲವ ಹೋಗ್ರಪ್ಪ. ನಿಮ್ಗೆ ಅಯ್ಯೋ, ಒಂದ್ 10 ನಿಮಿಷ ಲೇಟ್ ಆಗಂಗಿಲ್ವಲ್ಲ ಮಮ್ಮಿ ಮನೆಗೆ ಬರೋದು? ಲೇ ಟೈಮ್ ನೋಡಾಗ್ಲ, ಸುಮ್ಮನೆ ಕುಳ್ಬಾಡಿ ಹಂಗೆ ಬಗ್ಲು ಬೇಡ. 10 ನಿಮಿಷ ಅಂತ ಬರೋದು ಒಂದು 10 ನಿಮಿಷ ಲೇಟ್ ಆಗಿತ್ತು ನಮ್ಮ ಮನೇಲಿ. 10 ನಿಮಿಷ ಕೊಟ್ಟೆ ಎಡ್ತಿ ಮಕ್ಳು ಅಂತ ಹೇಳ್ತೀನಿ ಈಗ ಸರಿಯಾಗಿ. ಎಡ್ತಿ ಮಕ್ಕಳು ಇನ್ನೂ ಮದುವೆ ಆದ್ಮೇಲೆ ಹೇಳು ನೀನು. ನೀನ್ ಎಡ್ತಿ ತಕ್ಕ ಯಾವತ್ತಾರ ಬಿಟ್ಬಿಟ್ಟು ಅಲ್ಲೆಲ್ಲಾರ ಹೋಗ್ಬಂಗೆ ಬರೋದೇನೋ ಒಂದು 10 ನಿಮಿಷ ಲೇಟ್ ಆಯ್ತದೆ, ಅದಕ್ಕೆ ಇಷ್ಟೊಂದು ಜಗಳ. ಬತ್ತೀನಿ ಹೊರಗಡೆ ಕೆದ್ದೆ. ಅಲ್ಲ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ನಮ್ಗೆ ಎದಾರ. ಇವನೊಬ್ಬ ಹಂಗಾದ, ಇವ್ನು ನೋಡಿದ್ರೆ ಹಿಂಗೆ ಅಂತ ಇವನು ನಿಲಾಕ ಬಂದ ಹಿಡಿದ. ಜಿಮ್ಗೆ ಒಂದು 10 ನಿಮಿಷ ಹೋಗಿ ಸುಮ್ಮನೆ ಬಿಡಪ್ಪ, ಸುಮ್ಮನೆ ಯಾಕೆ ನಮ್ಮನ್ನ ವಹಿಸಿ. ನಮ್ಮ ಮಮ್ಮಿಗೆ ನಾರಾಯಣ ಶಿವ ಕೂಲಿ ಮಾಡಿದ್ರೆ ನಮಗೆ ನೆಮ್ಮದಿ ಲೈಕ್ ಮಾಡ್ರಿ, ಇದಕ್ಕೋಸ್ಕರ ಲೈಕ್ ಮಾಡ್ರಿ. ಹೋಗು ಸುಮ್ಮನೆ ಹೊಟ್ಟೆ ಉಸಿ ಮಡ್ದು ಮಟ್ಟೆ ಬಂದಿರೋದು 11 ಗಂಟೆ. ಅಲ್ಲೇ 11 ಗಂಟೆ ಟೈಮ್ ತೆಗಿಲ್ಲ ನೋಡ್ಲಾ. ಯಾರ ಮನೆ ಎಷ್ಟು ಹೊಟ್ಟೆ ಹೋಗ್ತದೆ ಅಂತ ಗೊತ್ತಿಲ್ಲ ನಿನ್ಗೆ. ಹೋಗ್ ಸುಮ್ನೆ ಹೋಗಿ ಬಿಡ್ಲಪ್ಪ, ಸುಮ್ನೆ ನಿಮ್ಮಂಗೆ ಪ್ರಪಂಚದಲ್ಲಿ ಕಷ್ಟ ಕಾಣತ್ತ ಬಿಡು. ಹೋಯ್ತೀನಿ ಏನ ಅಲ್ಲಿ ಹೊರಗಡೆ ಏನೋ ನಿಗರಾಡ್ತಿದ್ದಲ್ಲ, ಏನೋ ಏನ್ ಎಂಟಿ ಪಂಟಿ ಅಂತ ಏನೋ ಮಾತಾಡ್ತಿದ್ದೆ. ಹೋಗು ತಿನ್ಬಿಟ್ಟು ಬಿತ್ಕೋಗು, ತಿನ್ಬಿಟ್ಟು ಬಿತ್ಕೋಗು. ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಬರೋಗಿಲ್ಲ ಗೈಸ್. ನಮ್ಮ ಮಮ್ಮಿ ಇಷ್ಟೊಂದು ಇಷ್ಟಪಡ್ತಾರ ನನ್ನ ಇವತ್ತೇ ಗೊತ್ತಾಗಿತ್ತು. ದೇವ್ರೆ ಹೋಗಪ್ಪ, ಸಾಕು ಹೋಗಪ್ಪ. ನಮ್ಮ ಮಮ್ಮಿ ಇಷ್ಟೊಂದು ಇಷ್ಟಪಡ್ತಾರಲ್ಲ ಗೈಸ್, ನಿಜವಾಗ್ಲೂ ಈ ತರ ತಾಯಿ ಪಡಿಯಕ್ಕೆ ಪುಣ್ಯ ಮಾಡಿದಿಲ್ಲ. ಎಷ್ಟೊತ್ತಿಗೆ ಬಂದ ನೋಡು. ಆ ಚಪಾತಿ ಮಾಡಿಲ್ಲ, ಚಪಾತಿ ತಿಂದಿಲ್ಲ, ನೀರ್ ಕಸಿರ, ನೀರು ಇಕ್ಕೊಂಡಿಲ್ಲ. ಇನ್ನೇನ್ ಮಾಡ್ತಾ ಇದ್ಲ ನೀನು? ಇನ್ನೇನ್ ಮಾಡ್ತಾ ಇದ್ದೆ? ಜಿಮ್ಗೆ ಹೋಗಿದ್ದೆ. ಏನ ಮಾಡ್ಕೊಂಡು ಹೋಗ್ಲಪ್ಪ, ನಮ್ಗೆ ಮಾತು ಕೇಳಿಸಿಲ್ಲ ಅಂದ್ರೆ. ಗೈಸ್ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ ಜಿಮ್ಗೆ ಹೋಗಿ. ನೀನೀಗ ಕದ ಹೋಗಕ್ಕಾರ ಬಿಡು, ಇಲ್ಲ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಬಿಡು. ಅದಾಗಿ ಸುಮ್ಮನೆ ಗೈಸ್ ನಮ್ಮ ಅಮ್ಮ ನೋಡ್ರಿ, ಇಲ್ಲೇ ನೋಡ್ರಿ ಎಷ್ಟೊಂದು ಇಷ್ಟಪಡ್ತಾಳೆ ಅಂತ. ಇದಕ್ಕೋಸ್ಕರ ನೀವು ಲೈಕ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗ್ಬೇಕು. ಎಲ್ಲ ಮಮ್ಮಿ ಅಲ್ಲೇ ಮಮ್ಮಿ ಅಲ್ಲೇ ಮಮ್ಮಿ ಸಬ್ಸ್ಕ್ರೈಬ್ ಆಗೋ ಅಲ್ಲೇ ಮಮ್ಮಿ. ಸುಮ್ಮನೆ ಉಣ್ಣೋಲ್ಲ ಪಾಪ. ನನ್ನ ಮಗ ಜಿಮ್ಗೆ ಹೋಯ್ತಾನೆ ಅಂತ ಖುಷಿ ಪಡೋ ತಾಯಿ ನೋಡಿದೀನಿ, ಖುಷಿ ಪಡೋ ತಾಯಿ ಅಂದ್ರೆ ನೋಡಿದೀನಿ. ಇಲ್ಲಿ ನೋಡಿಲಿ ಹೆಂಗೆ ಬೇಜಾರೈತಲ್ಲ. ಮಮ್ಮಿ ಒಂದ್ಸಲ ಗೈಸ್ ನಮ್ಮ ಅಮ್ಮ ಅಂದ್ರೆ ಏನೋ ಒಂಥರ ಖುಷಿ ಕಣ್ ಮಮ್ಮಿ. ನೀನ್ ನೋಡಿದ್ರೆ ನನ್ನ ಪ್ರಾಣ ತೆಗಿಯಕ್ಕೆ ಮುಂದೆ ಹಾಕಿದಳು. ಹೋಯ್ತೈತೆ, ಹುಷಾರಾಗಿ ಹೋಗು. ಗೈಸ್ ನಮ್ಮ ಅಮ್ಮ ಅಂದ್ರೆ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಯಪ್ಪ ಬಚ್ಚವಾದೆ, ಇಲ್ಲ ಅಂದಿದ್ರೆ ಲೇಟ್ ಆಗಿ ಬಂದಿರೋದಕ್ಕೆ ಚಪ್ಪಲಿ ತಗೊಂಡು ಹೊಡಿತಿದ್ರು ಮನೇಲಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇವತ್ತು ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡೋಣ ಏನು ಅನ್ಕೊಳ್ಳುತ್ತೋ ಏನು. ನೆನ್ನೆ ಜಿಮ್ ವರ್ಕೌಟ್ ಮುಗಿಸಿ ಸ್ವಲ್ಪ ಬರೋದು ಲೇಟ್ ಆಗೋಯ್ತು, ಸ್ವಲ್ಪ ಫ್ರೆಂಡ್ಸು ಅದು ಇದು ಅಂತ ಹೋಗ್ಬಿಟ್ಟೆ. ಇವಾಗ ಬಂದರೆ ನಮ್ಮಮ್ಮ ಒಗಿತಾಳೆ. ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ಹಂಗೆ ಪಾಚ್ಕೊಂಡ್ಬಿಡ್ತೀನಿ. ಹಂಗೆ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ರೆ ಏನು ಮಾತಾಡೋದಿಲ್ಲ ನಮ್ಮಮ್ಮ. ಏನು ನಿದ್ದೆ ಮಾಡ್ತಾನೆ ಎಪ್ಸಬಾರ್ದು ಅಂತ. ಯಾಕಂದ್ರೆ ನಿದ್ದೆಯಿಂದ ಎಪ್ಸೋದು ನಮ್ಗೆ ಕೆಟ್ಟ ಕೋಪ ಬರೋದು. ಆಮೇಲೆ ನಮ್ಮ ಅಮ್ಮನಿಗೆ ರೇಪ್ಸೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ ಇವಾಗ ಮಲ್ಕೊಂಡ್ಬಿಡ್ತೀನಿ. ನಮ್ಮಮ್ಮ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೆಂಗೆ ಸ್ಲೀಪ್ ಅಂತ ಮಲ್ಕೊಂಡು ನಮ್ಮ ಅಮ್ಮ ಬಂದಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಏನು ಮಮ್ಮಿ ಬೆಳಗ್ಗೆ ನೀರು ಕಾಯಿಸ್ಬಿಟ್ಟವಳೆ. ನೀರು ಕಾಯಿಸಿ ಉಯ್ಕೊಂಡೆ ಹೇಳ್ಕಳಿಸ್ತೀನಿ ಅಂತ ಅಳ್ತೆ ತಗೊಂಡೋದ್ನಂತ. ಬೇಡ ಏನು ಹೇಳ್ತೇನೆ ಬಿಡ.
ಇವಂದೆಲ್ಲ ಗೊಳ ಮುಸ್ಮಾಯ ದೊಡ್ಡಪ್ಪ ಫೋನ್ ಮಾಡವ ನೀನು ದೊಡ್ಡಪ್ಪಂಗೆ ಫೋನ್ ಮಾಡು ದೊಡ್ಡಪ್ಪ ಹೋಯ್ತಾನೆ ಅಲ್ಲಿಗೆ ಅವರು ಅಲ್ಲೇ ಹತ್ರ ನಾಟ ನಡೀತಾವಕ್ಕಂತ ಅವ್ನಿಗೆ ಫೋನ್ ಮಾಡಿ ದೊಡ್ಡಪ್ಪಂಗೆ ಫೋನ್ ಮಾಡಿದವ್ರು ಹಾಕಿಲ್ಲ ಮಾಡೀಗ ಅವನೇ ಮನೆ ತಗೋಯ್ತಾನೆ ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋದು ದೊಡ್ಡಪ್ಪನ ನಮ್ಮಮ್ಮ ನೀರು ಕಳ್ಸೈತೆ ಸ್ನಾನ ಮಾಡ್ಕೊಂಡು ತಡಿ ಮಾಡ್ತೀನಿ ಗೈ ಸ್ನಾನ ಮಾಡ್ಕೊಂಡು ಪಂಕಾಗಿ ರೆಡಿಯಾಗಿ ನೋಡ್ರಿ ನಮ್ಮ ಮಮ್ಮಿ ಬಟ್ಟೆ ತೊಳಿತೈತೆ ತೊಳೆದ ಮಮ್ಮಿ ಇದನ್ನು ನಮ್ಮ ಬಟ್ಟೆ ವಾಷಿಂಗ್ ಫುಲ್ಲು ಪಾಪ ನಮ್ಮ ಮಮ್ಮಿ ಬಟ್ಟೆ ತೊಳೆಯತ್ತಾರದ ಕಷ್ಟ ನೋಡೋಕ್ಕಾಗ್ದಿನ ಒಂದು ವಾಷಿಂಗ್ ಮಿಷಿನ್ ತಂದು ಕೊಡ್ತೀನಿ ಎಲ್ಲಿ ಮಮ್ಮಿ ವಾಷಿಂಗ್ ಮಿಷಿನ ತತ್ಲೆ ಅವದೆ ಒಂದು ವಾಷಿಂಗ್ ಮಿಷಿನ್ ತಂದು ಕೊಡ್ತೀನಿ ನಮ್ಮ ಅಮ್ಮನಿಗೋಸ್ಕರ ಈ ಥರ ಬಟ್ಟೆ ತೊಳಿತಾವಲ್ಲ ಈ ಕಷ್ಟನ ನೋಡೋಕ್ಕಾಗ್ದೆ ನಮ್ಮ ಅಮ್ಮನಿಗೋಸ್ಕರ ಒಂದು ವಾಷಿಂಗ್ ಮಿಷಿನ್ ತಂದು ಕೊಡ್ತೀನಿ ಖುಷಿ ನಮ್ಮ ಅಮ್ಮನ ಮಕ್ತಲ್ಲಿ ನೋಡ್ರಿ ಇಲ್ಲಿ ನಾಷ್ಟ ಮಾಡಕ್ ಹೋಗಿ ಬನ್ನಿ ನಾಷ್ಟ ಮಾಡೋಣ ಗೈಸ್ ಏನು ಮಾಡೋದು ಗೊತ್ತಿಲ್ಲ ನಾಷ್ಟ ಸಾಂಬಾರು ಮಾಡೋಲ್ಲಪ್ಪ ತಿನ್ನೋಣ ಬನ್ನಿ ಗೈಸ್ ಚಪಾತಿ ಮತ್ತು ಸೋಯಾ ಇತ್ತಾಗ ಸೋಯಾನು ಮತ್ತು ಬಟಾಣಿನೂ ಹಾಕ್ಬಿಟ್ಟು ಏನೋ ಮಾಡೋಣ ಮಮ್ಮಿ ತಿನ್ನೋಣ ತಿಂದುಬಿಟ್ಟು ಇವಾಗ ಗೈಸ್ ನಾಷ್ಟ ಮಾಡಾಯ್ತು ಇವಾಗ ನಮ್ಮನೆ ಸೆಂಟ್ರಿಂಗ್ ಬಿತ್ತಾ ಇದ್ರಂತೆ ಬನ್ನಿ ಹೋಗಿ ನೋಡ್ಕೊ ಬರೋದು ಗಾಡಿ ಎತ್ಕೊಂಡು ಗಾಡಿ ಮೇಲೆ ಬರೋ ಯಾರು ಇಲ್ಲಿ ನಾನಿವೆ ಅವ್ನು ಯಾವನ್ ಮಾಡಿರ ಅಂತ ಕೇಳು ಏನಂತ ಕಾಪಾಟಿ ಮಾಡ್ಬಿಟ್ಟಂತೆ ಅವ್ನು ಯಾರೋ ಬೀದಿ ಬೋದಂತೆ ಎಲ್ಲ ಕಡೆ ಯಾರು ಫೋನ್ ಮಾಡಿದಾರು ಯಾರು ಇಲ್ಲ ಯಾರು ಮಾಡಿಲ್ಲ ನಾನು ಇಲ್ಲೇ ಕರಿ ಮನೆ ತಾನೇ ಒಂದು ಫೋನ್ ಬಂದಿಲ್ಲ ಗಾಡಿ ಎತ್ಕೊಂಡು ಸೀದಾ ಹಾಕ್ಬಿಟ್ಟಂತಲ್ಲ ಪಾಪ ಹೋಗ್ತಾನೆ ಯಾರೇ 2 ಸಲ ಮಾಡ್ದಕ್ಕದು ಇಲ್ಲ ಈ ಸಲ ಇದನ್ನು ತಡಿ ನೀರು ಬೇಕಾ ಇವತ್ತೊಂದೇ ದಿನ ಬಿಡ್ತಿರಲ್ಲ ನಾನೊಬ್ಬ ಬ್ಲಾಗರ್ ಕಾಣ ಗೈಸ್ ಬತ್ತೀನಿ ಅಂದ್ಬಿಟ್ಟು ಒಂದು ವಾರದ ಮೇಲ್ ಮಾಡೋರೆ ನಿಮ್ದೇನ ನಿಮ್ 3 ಸೂರ್ಯ ಅಣ್ಣಗೆ ಫೋನ್ ಮಾಡಿದೆ ನಿನ್ನೆ ಅಣ್ಣ ಫೋನ್ ಮಾಡೋಣ ಅವ್ರಿಗೆ ಬತ್ತೇನೆ ಇಲ್ಲ ಕಾಣ ಅಂತ ಫೋನ್ ಮಾಡ್ತೀನಿ ಅಂತ ಅಂದು ನಾನೇನು ಈಗ ಎದ್ದು ಬಂದಿರೋದು ಸ್ನಾನ ಮಾಡ್ಕೊಂಡು ಗೈಸ್ ಇದೊಂದು ಅಲೆ ಬಿಚ್ಚವ್ರೆ ವಿಡಿಯೋ ಅಂದ್ರೆ ಏನೋ ಒಂಥರ ನಾ ಕ್ರೈಮ್ ಥರ ನೋಡ್ತಾರಪ್ಪ ಗೈಸ್ ಇದು ಆ್ಯಕ್ಚುಲಿ ರೂಮು ಇದು ಫುಲ್ಲು ಚಿಕ್ಕ ರೂಮು ಯಾರು ಬಂದರೆ ಫ್ರೆಂಡ್ಸ್ ಏನಾದ್ರು ಬಂದರೆ ಇರಲಿ ಅನ್ನೋದಕ್ಕೋಸ್ಕರ ಈ ರೂಮ್ ಮಾಡಿಸಿರೋದು ಗೈಸ್ ಇದು ತಾರಸಿ ಹಾಕಿದಾಗ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡಿತು ಈ ತಾರಸಿ ಹಾಕ್ದಾಗಲೇ ನೀವು ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ರೀಲ್ಸ್ ನೋಡಿರ್ತೀರಿ ನಂದು ವ್ಲಾಗ್ಸ್ ಎಲ್ಲ ನೋಡ್ತಿರ್ತೀರಪ್ಪ ಅಂತಂದ್ರೆ ನೋಡಿರ್ತೀರಿ ನಾನು ಹಾಕಿದ್ದೀನಿ ಮಳೆ ಬಂದು ತಾರಸಿ ಹಾಕಿದ್ದಿನ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡಿತು ಈ ತಾರಸಿ ಹಾಕಿದ್ದಿನ ನಮ್ಮ ಅಮ್ಮನ ಮಗನೇ ನೋಡೋಕ್ಕಾಗ್ತಿರ ನನಗೆ ಆ ಟೈಮಲ್ಲಿ ಏನಪ್ಪ ಈ ಥರ ಆಗ್ಬಿಟ್ಟೈತಲ್ಲ ಅಂತ 1 ತಿಂಗಳಾಯಿತು ಇದನ್ನ ತಾರಸಿ ಹಾಕಿ ಸಿಂಪಲಾಗಿ ಮಾಡ್ಸೋದು ಇದು ರೂಮು ಮಲ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಗೈಸ್ ಒಂದು ಸಾಂಗು ನಮ್ಮ ಅಮ್ಮಗೋಸ್ಕರ ಡೆಡಿಕೇಟ್ ಮಾಡ್ತೀನಿ ಮಮ್ಮಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸಾಂಗ್ ಫುಲ್ ಟ್ರೆಂಡಿಂಗ್ ಆಗದೆ ಅಮ್ಮನಿಗೋಸ್ಕರ ಆಡೋ ಸಾಂಗು ಸರಿಗಮಪನಲ್ಲಿ ಫುಲ್ಲು ಟ್ರೆಂಡಿಂಗ್ ಆಗಿಬಿಡೋದು ಯಾವ್ದು ಹೇಳು ಅಮ್ಮ ನೀನು ನಮಗಾಗಿ ಆ ಸಾಂಗು ಅಮ್ಮನ ಮಲೆ ಮಮ್ಮಿ ಆಡ್ತೀನಿ ಈಗ ಮಲೆ ಮಮ್ಮಿ ಕಟ್ ಮಾಡ್ಬೇಕತ್ತಪ್ಪ 1000 ನದಿಗಳು ಸೇರಿದರೇನು ಸಾಗರಕ್ಕೆ ಸಮನಾಗುವುದೇನು
ಶತಕೋಟಿ ದೇವರು ಅರಸಿದರೇನು, ಅಮ್ಮನ ಹರಕೆಗೆ ಸರಿಸಾಟಿಯೇನು. ತಾಯಿಗೆ ಆನಂದ ತಂದರೆ ಸಾಕು, ಬೇರೆ ಪೂಜೆ ಏತಕ್ಕೆ ಬೇಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಗೈಸ್, ಇದು ನಮ್ಮ ಅಣ್ಣನ ಜೊತೆ ಆಡ್ಬೇಕಂತ ಆಸೆ ಇತ್ತು. ನಮ್ಮ ಅಣ್ಣ ನಾನು ರೀಲ್ಸ್ ಮಾಡ್ಬೇಕಂತ ಆಸೆ ಇತ್ತು. ಈಗ ನಮ್ಮ ಅಣ್ಣ ನಮ್ಮ ಜೊತೆ ಇಲ್ಲ. ನಮ್ಮ ಅಣ್ಣ ಬಂದಾಗ ನಾನು ನಮ್ಮ ಅಣ್ಣ ಇದು ನಮ್ಮ ಅಮ್ಮನ ಜೊತೆ ರೀಲ್ಸ್ ಮಾಡ್ತೀವಿ ಒಂದಲ್ಲ ಒಂದಿನ. ಇಲ್ಲ ಮಮ್ಮಿ, ಎಲ್ಲರ ಆಶೀರ್ವಾದ ಮಾಡಿ ಬೇಗ ನಮ್ಮ ಅಣ್ಣನ ಜೊತೆ ಬರಲಿ. ನಮ್ಮ ಅಣ್ಣನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಅಣ್ಣ ಬಂದಾಗ ಇದನ್ನ ನಾನು ನಮ್ಮ ಅಣ್ಣ ಪಕ್ಕಾ ವಿಡಿಯೋ ಮಾಡಿಬಿಡ್ತೀವಿ. ಇಲ್ಲ ಮಮ್ಮಿ, ಓಕೆನಾ? ಓಕೆನಾ ಗೈಸ್, ನಮ್ಮ ಅಮ್ಮಂಗೋಸ್ಕರ ಇಷ್ಟು ಸಾಂಗ್ ಆಡಿದ್ದೀನಿ. ಅಂದರೆ ಇದನ್ನ ನೆನ್ನೆನೇ ಆಡ್ಬೇಕಂತ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಇವತ್ತು ಸ್ವಲ್ಪ ಒಂಚೂರು ಟಚ್ ಅಪ್ ಕೊಟ್ಟೆ, ಹಂಗೆ ಟಚ್ ಅಪ್ ಕೊಟ್ಬಿಟ್ಟು ಹಂಗೆ ನಮ್ಮ ಅಮ್ಮಂಗೋಸ್ಕರ ಒಂದು ಸಾಂಗ್ ಬಿಟ್ಟೆ. ಚೆನ್ನಾಗಿ ಆಡಿದೀನ ಪಕ್ಕ. ನಮ್ಮ ಅಮ್ಮನ ಮತ್ತೆ ಖುಷಿ ನೋಡ್ರಪ್ಪ. ಫಸ್ಟ್ ಟೈಮ್ ನಮ್ಮ ಅಮ್ಮನಿಗೋಸ್ಕರ ಒಂದು ಸಾಂಗ್ ಆಡ್ತಿರೋದು ನಾನು. ಒಂದು ಸಾಂಗ್ ಆಡಿದ್ದೀನಿ. ಸೊ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಟಿಲ್ ದೆನ್ ಟೇಕ್ ಕೇರ್, ಬೈ. ಅಜಯ್ ಸೈನಿಂಗ್ ಆಫ್.